ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆಯೇ ಇವತ್ತೊಂದು ರೆಸಿಪಿ ಬ್ಲಾಗ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಹಾಗೆ ಬನ್ನಿ ಆ ರೆಸಿಪಿ ಯಾವುದು ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಮಸಾಲೆ ದೋಸೆ ಎಲ್ಲರೂ ಕೂಡ ತಿಂದೇ ಇರ್ತೀರಾ. ಹಾಗೆ ಮಸಾಲೆ ದೋಸೆಗೆ ಮಾಡೋ ಅಂಥ ಚಟ್ನಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಕೆಂಪು ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 20 ನಿಮಿಷ ಬಿಸಿನೀರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಆಯಲು ಒಂದು 3 ಸ್ಪೂನ್ ಕಡಲೆ, ಹಾಗೆಯೇ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಲ್ಲಿ ಈರುಳ್ಳಿ ಸೈಡಲ್ಲಿದೆ, ಅದು ವಿಡಿಯೋದಲ್ಲಿ ಕಾಣಿಸಿಲ್ಲ, ಒಂದು ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ 1 ಸ್ಪೂನ್ ಅಷ್ಟು ಆಯಲ್ಲು, ಹಾಗೆಯೇ ಬಿಡಿಸಿಟ್ಕೊಂಡಂಥ 2 ಬೆಳ್ಳುಳ್ಳಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ, ಅದೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದ ನಂತರ ನೆನೆಸಿಟ್ಕೊಂಡಂಥ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ಸುಮಾರು ನಾನಿಲ್ಲಿ ಒಂದು 20 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ದೂರದಿಂದ ನಿಂತು ಹಾಕಿ, ಯಾಕೆಂದರೆ ನೀರಲ್ಲಿ ನೆನೆಸಿರೋದ್ರಿಂದ ಸಿಡಿಯುತ್ತೆ. ಸ್ವಲ್ಪ ಹಾಕಬೇಕಾದ್ರೆ ನೋಡಿಕೊಂಡು ಮೆಣಸಿನ್ಕಾಯಿನ ಬಾಣಲಿಗೆ ಹಾಕ್ಕೊಳ್ಳಿ. ಹಾಗೆಯೇ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು ಮಸಾಲೆ ದೋಸೆಗೆ ಅಂತ ಅಲ್ಲ, ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲಾದರೂ ಕೂಡ ಇದು ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಹುರಿದಿಟ್ಕೊಂಡಂಥ ಮಿಶ್ರಣನೂ ಕೂಡ ತಣ್ಣಗಾಗಲಿ ಅಷ್ಟರೊಳಗಡೆ ಇಲ್ಲಿ ಮಿಕ್ಸಿ ಜಾರ್ಗೆ ಕಡಲೆ, ಹುಣಸೆಹಣ್ಣು, ಹಸಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಹುರಿದಿಟ್ಕೊಂಡಂಥ ಮಸಾಲೆ ಎಲ್ಲ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನ ಹಾಕ್ಕೊಬಾರ್ದು, ಇಲ್ಲಿ ಮಸಾಲೆ ಗಟ್ಟಿಯಾಗೇ ಇರಬೇಕು. ನೋಡ್ಬೋದು ಇಲ್ಲಿ ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇದು ಸ್ವಲ್ಪ ತರ್ತರಿಯಾಗೆ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಸರ್ವಿಂಗ್ ಬಟ್ಲಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ದೋಸೆನೂ ಕೂಡ ನಾನು ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಇವತ್ತು ದೋಸೆ ಮಾಡಿದ್ದೆ ತಿಂಡಿಗೆ, ಅದರಿಂದ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ದೋಸೆನ ಆದಷ್ಟು ನಾವು ತೆಳುವಾಗಿ ಉಯ್ಕೊಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. 1 ಸ್ಪೂನ್ ಅಷ್ಟು ಇಲ್ಲಿ ನಾನು ರುಬ್ಬಿಟ್ಕೊಂಡಂಥ ಕೆಂಪು ಚಟ್ನಿನ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ದೋಸೆ ಮೇಲ್ಗಡೆ. ಮಸಾಲೆ ದೋಸೆ ಮಾಡ್ಬೇಕಾದ್ರೆ ಐ ಫ್ಲೇಮ್ನ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಸೀದೋಗಿಬಿಡುತ್ತೆ, ನಮಗೆ ಕ್ರಿಸ್ಪಿನೆಸ್ ಬರಲ್ಲ. ಹೋಟ್ಲಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ. ನಾವು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಮಾಡ್ದು ಅಂದರೆ ನಾವು ಯಾವಾಗಲೂ ಹೋಟ್ಲಲ್ಲಿ ಯಾವ ರೀತಿ ತಿಂದಿರ್ತೀವಿ ಅದೇ ರೀತಿಯಾಗಿ ನಾವು ಕೂಡ ಮನೇಲೇ ಮಾಡ್ಕೊಂಡು ತಿನ್ಕೊಬೋದು. ಹಾಗೆಯೇ ನಾನು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡಿದ್ದೆ, ಅದನ್ನು ಕೂಡ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಮಸಾಲೆ ದೋಸೆ ರೆಡಿ ಆಯಿತು. ನಿಮ್ಮಲ್ಲಿ ಲಂಚ್ ಕೂಡ ಇನ್ನೂ ದೊಡ್ಡದಿದೆ ಅಂದರೆ ದೊಡ್ಡದಾಗೂ ಕೂಡ ದೋಸೆನ ಸ್ಪ್ರೆಡ್ ಮಾಡ್ಕೊಬೋದು. ಹಾಗೆಯೇ ಕೆಂಪು ಚಟ್ನಿ, ಕಡಲೆ ಚಟ್ನಿ, ಹಾಗೆಯೇ ಮಸಾಲೆ ದೋಸೆ ರೆಸಿಪಿನೂ ಕೂಡ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ನಾನು ತೋರಿಸೋಂಥ ಕೆಂಪು ಚಟ್ನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್.